ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾ ಓಲಾ ಗ್ಯಾಸ್ ಕನ್ನಡ. ಇವತ್ತೊಂದು ಹೊಸ ವಿಡಿಯೋಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂತೇಳಿ ಫಸ್ಟ್ ಬಂದುಬಿಟ್ಟು ನಾನು ಒಂದು ಬಟ್ಲು ಪುಟಾಣಿ ಕಾಳನ್ನು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣದಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಆಮೇಲೆ ಮತ್ತು ನಾನು ಜೇಡಿ ಹಿಡಿತಾ ಇದ್ದೀನಿ ಚೆನ್ನಾಗಿ. ಯಾಕಪ್ಪ ಅಂತೇಳಿದ್ರೆ ಕಾಳಾಗಿ ಇದ್ದಿದ್ದೆಲ್ಲ ಜೇಡಿಯಲ್ಲೇ ಬರ್ತದಲ್ಲ, ಹಾಗಾಗಿ ಹಿಟ್ಟು ಮಾತ್ರ ನಮಗೆ ಬೇಕಾಗಿದ್ದು. ಈ ಟೈಪಲ್ಲಿ ನಾನು ಜೇಡಿ ಹಿಡಿದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಪುಟಾಣಿ ಕಾಳು ತೊಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ ಒಂದು ಹಾಫ್ ಬಟ್ಲಾಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಅದೇ ಮಿಕ್ಸಿ ಜಾರಲ್ಲಿ ನಾನು ಬೆಲ್ಲ ಮತ್ತು ಪುಡಿ ಮಾಡಿಟ್ಕೊಂಡಂಥ ಬೆಲ್ಲ ಮತ್ತು ಹಿಟ್ಟನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಮಿಕ್ಸಿ ಹಾಕ್ಕೊತಿದ್ದೀನಿ. ಇದಕ್ಕೊಂದು ಏಲಕ್ಕಿಯನ್ನು ಸಹ ನಾವು ಹಾಕ್ಬೋದು. ಮತ್ತು ನೋಡಿ, ಇವಾಗ ಚೆನ್ನಾಗಿ ಅದು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಇವಾಗ ಇದು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಬೆಲ್ಲ ಏನಾದರೂ ಉಳಿದಿದೆಯಾ ಅಂತೇಳಿ, ಬೆಲ್ಲ ಕಣ್ಣಿ ಏನಾದರೂ ಸ್ವಲ್ಪ ಇಲ್ಲೊಂದು ಉಳಿದಿದೆ ಅಂತೇಳಿ ಚೆಕ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿಕೊಂಡು ಮತ್ತು ಇದಕ್ಕೆ ನಾನು ಒಣ ಕೊಬ್ಬರಿಯನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಮೇಲೆ. ನಾನು ಇದಕ್ಕೆ ಸ್ವಲ್ಪ ಎಳ್ಳನ್ನು ಸಹ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ, ನಾನು ಮೈದೆ ಹಿಟ್ಟನ್ನು ನಾದ್ಕೊಂಡಿದ್ದೆ. ಸ್ವಲ್ಪ ಮೈದೆ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನಾದಿಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಚೆನ್ನಾಗಿ ನೆಂದಿದೆ. ಇವಾಗ ಇದರಲ್ಲಿ ನಾನು ಸಣ್ಣದಾಗಿ ಉಳ್ಳೆಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಟೈಪಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಳ್ಳೆಯನ್ನು ಮಾಡ್ಕೋಬೇಕು. ನಾನು ಸೈಡಲ್ಲಿ ಇಟ್ಕೊಂಡಿದ್ನೆಲ್ಲ ಎಳ್ಳು, ಅದು ಬಿಸಿ ಎಲ್ಲ ತಣ್ಣಗಾಗಿದೆ. ಇವಾಗ ನೋಡಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಳ್ಳು ಮತ್ತು ಕೊಬ್ಬರಿಯನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಏಲಕ್ಕಿ ಪೌಡರನ್ನು ಸಹ ಇದಕ್ಕೆ ಹಾಕ್ಬೋದು. ಈ ಟೈಪಲ್ಲಿ ಎಲ್ಲ ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೂಸ್ಲವನ್ನು. ಇವಾಗ ನಾನು ಈ ಟೈಮಲ್ಲೇ ನಾವು ಸ್ವೀಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಬೆಲ್ಲ ಏನಾದರೂ ಕಡಿಮೆ ಆಗಿದ್ದರೆ ಇದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕಿ ಕುಡಿಸ್ಕೋಬೋದು. ನಮಗೆ ಎಷ್ಟು ಬೇಕು ಬೆಲ್ಲ ಅಷ್ಟು ಬೆಲ್ಲ ನಾವು ಹಾಕ್ಕೋಬೋದು. ಇದು ಚೆನ್ನಾಗಾಗಿದೆ. ಇವಾಗ ಬೆಲ್ಲ ಎಲ್ಲ ಕರೆಕ್ಟಾಗಿದೆ. ನೋಡಿ, ಇವಾಗ ನಾನು ಉಳ್ಳೆ ಮಾಡಿಟ್ಕೊಂಡಿದ್ನೆಲ್ಲ ಸಣ್ಣದಾಗಿ, ಇದನ್ನು ನಾನು ಇವಾಗ ಒಂದನ್ನು ತೊಗೊಂಡು ಈ ಟೈಪಲ್ಲಿ ನಾನು ಎಲೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉದ್ದ ಸೈಜಲ್ಲಿ. ಆದಷ್ಟು ಇದನ್ನು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ಇದನ್ನು ಮಾಡ್ಕೊಂಡಿದ್ದೀನಿ. ಮಕ್ಕಳಿದ್ದ ಮನೆಯಲ್ಲಿ ಇದಕ್ಕಿಂತ ಸಣ್ಣ ಸೈಜಲ್ಲಿ ಮಾಡ್ಕೋಬೋದು. ಯಾಕಪ್ಪ ಅಂತೇಳಿ ದೊಡ್ಡ ಸೈಜಲ್ಲಿ ಮಾಡಿದ್ರೆ ಮಕ್ಕಳೆಲ್ಲ ಹಾಳು ಮಾಡ್ತಾವಲ್ಲ, ಹಾಗಾಗಿ ನಮಗೆ ಸಣ್ಣ ಸೈಜಲ್ಲಿ ಮಾಡಿಕೊಂಡು ಇಟ್ಕೋಬೋದು. ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ನೋಡಿ, ಇವಾಗ ನಾನು ಈ ಸೈಜಲ್ಲಿ ನಾನು ಮಾಡ್ತಾಯಿದ್ದೀನಿ. ಒಂದು 4 ಸೈಜ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಮಾಡ್ಕೋಬೋದು. ಆದಷ್ಟು ಈ ಎಲೆಯನ್ನು ಸ್ವಲ್ಪ ದಪ್ಪದಲ್ಲಿ ಮಾಡ್ಕೊಳ್ಳಿ. ತೀವ್ರ ತೆಳ್ಳಗೆ ಮಾಡ್ಕೋಬೇಡಿ ಇದನ್ನು. ಇದೆಷ್ಟು ಸ್ವಲ್ಪ ಮೀಡಿಯಮ್, ಜಾಸ್ತಿ ದಪ್ಪನೂ ಬೇಡ, ತೀವ್ರ ತೆಳ್ಳಗನೂ ಬೇಡ. ಆ ಸೈಜಲ್ಲಿ ಮೀಡಿಯಮ್ ಸೈಜಲ್ಲಿ ನಾವು ಈ ಟೈಪನ್ನು ಎಲೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ ಇಟ್ಕೋಬೇಕು ಫಸ್ಟು. ಈ ಟೈಪಲ್ಲಿ ಮಾಡಿ ಮನೆಯಲ್ಲಿ ಸ್ಟಾಕ್ ಮಾಡಿ ಡಬ್ಬದಲ್ಲಿ ನಾವು ಇಡೋದ್ರಿಂದ ಮಕ್ಕಳಿಗೂ ಕೂಡ ಯಾವಾಗ ಕೇಳ್ತವೆ ಆ ಟೈಮಲ್ಲಿ ಕೊಟ್ಟರೆ ತುಂಬ ಖುಷಿ ಆಗ್ತದೆ ಮಕ್ಕಳಿಗೆ ಸಹ ಹಿಡ್ಕೊಂಡು ತಿನ್ನಲಿಕ್ಕೆ. ಮತ್ತು ಇವಾಗ ಸ್ಕೂಲಿಗೆ ಸಹ ರಜೆ ಬರ್ತಿದೆ ಅಲ್ಲ, ಹಾಗಾಗಿ ಈ ಟೈಪಲ್ಲಿ ಮಾಡಿ ಮನೆಯಲ್ಲಿ ಸ್ಟಾಕ್ ಮಾಡಿ ಇಡ್ಬೋದು. ಈ ಬಿಸಿಲಿಗೆ ಹೊರಗಿನ ಫುಡ್ಡು ತಿನ್ನೋದಕ್ಕಿಂತ ಈ ಒಳಗೆ ಮಾಡಿರುವಂಥದ್ದು ಮನೆಯಲ್ಲಿ ಮಾಡಿ ಈ ಟೈಪಲ್ಲಿ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಮಕ್ಕಳಿಗೂ ಸಹ ಸಮಸ್ಯೆ ಆಗುವುದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಬಿಸಿಲಿಗೆ ಹೊರಗಿನ ಫುಡ್ಡು ತಿನ್ನೋದ್ರಿಂದ ಮಕ್ಕಳಿಗೆ ಸಹ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡುವಂಥ ಐಟಮ್ಸ್ಗಳನ್ನು ಮಾಡಿ ಮನೆಯಲ್ಲಿ ಸ್ಟಾಕ್ ಮಾಡಿ ಇಡಿ, ಮಕ್ಕಳಿಗೆ ಕೊಡಿ. ಆದಷ್ಟು ಹೊರಗಿನ ಫುಡ್ಡಿಗೆ ನಾವು ಮನೆಯಲ್ಲಿ ಮಾಡಿರುವಂಥ ಫುಡ್ ಕೊಡೋದು ಒಳ್ಳೆಯದಂತಲೇ ಹೇಳ್ಬೋದು. ಮತ್ತು ಯುಗಾದಿ ಹಬ್ಬನೂ ಬಂತು. ಇವಾಗ ಯುಗಾದಿಗೆ ಸ್ಪೆಷಲ್ಲಾಗಿ ಇದನ್ನು ಕೂಡ ಮಾಡ್ಕೋಬೋದು. ಇದನ್ನು ಮಾಡಿ ಎಷ್ಟು ದಿನ ಇಟ್ಟರೂ ಸಹ ಇದು ಕೆಡೋದಿಲ್ಲ. ಆದಷ್ಟು ಇದನ್ನು ಚೆನ್ನಾಗಿ ನಾವು ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಹಾಗಾಗಿ ಇದು ತುಂಬ ದಿನ ಸ್ಟಾಕ್ ಮಾಡಿ ಇಡೋದಾದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕು. ಇಲ್ಲಪ್ಪ ಅಂದರೆ ಸ್ವಲ್ಪ ಮಾಡೋದಾದರೆ ಸ್ವಲ್ಪ ಬೆಲ್ಲ ಕಮ್ಮಿ ಆದರೂ ಕೂಡ ನಡೀತಿದೆ. ಆದಷ್ಟು ಇದನ್ನು ನೋಡಿ, ಇವಾಗ ನಾನು ಎಲೆಯನ್ನು ತೊಗೊಂಡು ಈ ಟೈಪಲ್ಲಿ ನಾನು ಮಾಡಿ ಇಟ್ಕೊಂಡಿದ್ನಲ್ಲ ಸೈಡಲ್ಲಿ ಸೂಸ್ಲವನ್ನು, ಈ ಟೈಪಲ್ಲಿ ನಾನು ಮಿಡ್ಲೆಲ್ಲ ಹಾಕ್ತಾಯಿದ್ದೀನಿ. ಈ ಸೂಸ್ಲದಲ್ಲಿ ನಾವು ತುಂಬ ಜಾಸ್ತಿ ಸೂಸ್ಲವನ್ನು ಹಾಕಬಾರ್ದು. ಸ್ವಲ್ಪ ಸೂಸ್ಲವನ್ನು ಹಾಕಿದರೆ ಸಾಕಾಗ್ತದೆ. ಅದು ಎಲೆ ಎಷ್ಟು ಹಿಡಿತಿದೆ ಅಷ್ಟು ಹಾಕಿದರೆ ಸಾಕಾಗ್ತದೆ. ಬಟ್ ಎಲೆ ಹಿಡಿತಿದೆ ಅಂತೇಳಿ ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮೆಟ್ಟಿಗೆ ಹಾಕಿದರೆ ಸಾಕಾಗ್ತದೆ. ಯಾಕಪ್ಪ ಅಂತೇಳಿದ್ರೆ ಇದನ್ನು ಎಣ್ಣೆಯಲ್ಲಿ ಹಾಕಿದಾಗ ಸ್ವಲ್ಪ ಉಬ್ಬಿ ಬರಬೇಕಲ್ಲ, ಹಾಗಾಗಿ ಅದಕ್ಕೆ ಉಬ್ಬಿ ಬಂದರೆ ಇದು ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಬಟ್
ಬಟ್ ಇದು ತುಂಬ ಇದು ಎಲೆ ಎಷ್ಟಿದೆ ಅಷ್ಟು ನಾವು ಸೂಸ್ಲವನ್ನು ಹಾಕಿದ್ವಿ ಅಷ್ಟು ಟೇಸ್ಟ್ ಕೊಡುವುದಿಲ್ಲ, ಬಾಯಲ್ಲಿ ತಿನ್ನುವಾಗ ತುಂಬ ಸೂಸ್ಲೆಲ್ಲ ಬರ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸೂಸ್ಲ ಹಾಕಿ ನಾವು ಈ ಟೈಪಲ್ಲಿ ಸೈಡಲ್ಲೆಲ್ಲ ಚೆನ್ನಾಗಿ ಟೈಟ್ ಮಾಡಬೇಕಾಗುತ್ತೆ, ಒತ್ತಬೇಕಾಗುತ್ತೆ. ಕೈಯಲ್ಲಿ ಒತ್ತಲಿಕ್ಕೆ ಆದರೆ ಸಾಧ್ಯ ಆದರೆ ಕೈಯಲ್ಲೇ ಮಾಡ್ಬೋದು. ಇಲ್ಲಪ್ಪ ನಮಗೆ ಕೈಯಲ್ಲಿ ಮಾಡಲಿಕ್ಕೆ ಗೊತ್ತಿಲ್ಲಪ್ಪ ಅಂತೇಳಿದ್ರೆ ಈ ಟೈಪಲ್ಲಿ ನಾವು ಮಣೆ ಮೇಲೆ ಹಾಕಿ ನಾವು ಇದನ್ನು ಕ್ಲೋಸ್ ಮಾಡಬೇಕು. ಯಾಕಪ್ಪ ಅಂತ ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಇಲ್ಲಪ್ಪ ಅಂತ ಹೇಳಿದ್ರೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಒಡೆಯುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಸೈಡಲ್ಲಿ ನೀರನ್ನು ಹಚ್ಕೊಂಡು ಇದನ್ನು ಚೆನ್ನಾಗಿ ಒತ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಸ್ವಲ್ಪನೇ ಕಿಂಡಿ ಬಿಡದೆ ಇದನ್ನು ಚೆನ್ನಾಗಿ 2 ಭಾಗಗಳಿಗೆ ಚೆನ್ನಾಗಿ ನಾವು ಒತ್ತಿ ಟೈಟ್ ಮಾಡಬೇಕು. ಅಂದರೆ ಮಾತ್ರ ಇದು ಎಣ್ಣೆಯಲ್ಲಿ ಹಾಕಿದಾಗ ಯಾವುದೇ ರೀತಿ ಇದು ಕಡುಬು ಒಡೆಯುವುದಿಲ್ಲ. ಆದಷ್ಟು ನೋಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ, ತುಂಬ ಟೇಸ್ಟ್ ಆಗ್ತದೆ ಮತ್ತು ಮಕ್ಕಳಿಗೆ ಕೂಡ ಖುಷಿಯಾಗುವಂಥದ್ದು ಇದು. ಯಾಕಪ್ಪ ಅಂತ ಹೇಳಿದ್ರೆ ಇದನ್ನು ಹಿಡ್ಕೊಂಡು ತಿನ್ನೋದಕ್ಕೆ ಮಕ್ಕಳಿಗೆ ಸಹ ಖುಷಿ ಆಗ್ತದೆ. ಇದು ತುಂಬ ಟೇಸ್ಟಾಗಿ ಬರ್ತದೆ. ಟ್ರೈ ಮಾಡಿ ಆದಷ್ಟು. ನೋಡಿ ಈ ಟೈಪಲ್ಲಿ ನಾನು ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ಟೈಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಡಿ ಸ್ವಲ್ಪನೇ ಒಂದು 10-20 ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಬೇಕು. ಜಾಸ್ತಿ ಮಾಡ್ಕೊಂಡು ಇಟ್ಕೋಬೇಡಿ, ಇದು ಎಣ್ಣೆಯಲ್ಲಿ ಹಾಕಿದಾಗ ಒಡೆಯುವ ಸಾಧ್ಯತೆ ಇರ್ತದೆ. ಆದಷ್ಟು ಬೇಗನೆ ಇದನ್ನು ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ. ನೋಡಿ ನಾನು ಇವಾಗ ಮಣೆಯಲ್ಲಿ ಹಾಕಿ ಸಹ ನಿಮಗೆ ತುಂಬುವುದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೇನೆ. ಈ ಟೈಪಲ್ಲಿ ಸೂಸ್ಲವನ್ನು ಹಾಕಿ ಕೆಳಗೆ ಮಣೆ ಮೇಲೆ ಹಾಕಿ ಈ ಟೈಪಲ್ಲಿ ಸೂಸ್ಲ ಹಾಕಿ ಒಂದು ಸೈಡಲ್ಲೇ ನೀರನ್ನು ಹಚ್ಚಿ ಮತ್ತೊಂದು ಸೈಡಿಂದ ಒಂದು ಸೈಡಿಗೆ ಎಲೆಯನ್ನು ಬಾಗಿಸಿ ಚೆನ್ನಾಗಿ ನಾವು ಕ್ಲೋಸ್ ಮಾಡಿದರೆ ಆಗೋಗ್ತದೆ. ಇದು ಬೇಗನೆ ಆಗುವಂಥದ್ದು. ಇದು ಕೂಡ ಈಸಿ ಆಗ್ತದೆ. ನಿಮಗೆ ಯಾವುದು ಈಸಿ ಆಗ್ತದೆ ಆ ಟೈಪಲ್ಲಿ ಕಡುಬನ್ನು ತುಂಬಿ ನೋಡಿ. ಇವಾಗ ಈ ಟೈಪಲ್ಲಿ ಮಾಡಿ ನಾನು ಒಂದು ಸೈಡಿಂದ ಚೆನ್ನಾಗಿ ಇದನ್ನು ಒತ್ತಾ ಬರ್ತೇನೆ. ಆದಷ್ಟು ಚೆನ್ನಾಗಿ ಕ್ಲೋಸ್ ಮಾಡಿದರೆ ಮಾತ್ರ ಇದನ್ನು ಎಣ್ಣೆ ಹಾಳಾಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇದು ಕಡುಬು ಒಡಿತಪ್ಪ ಅಂತ ಹೇಳಿದ್ರೆ ಎಣ್ಣೆ ಹಾಳಾಗ್ತದೆ. ಹಾಗೆ ಆದಷ್ಟು ಚೆನ್ನಾಗಿ ಕ್ಲೋಸ್ ಮಾಡಿ ಇದನ್ನು ಮಾಡ್ಕೊಂಡು ಇಟ್ಕೊಳ್ಳಿ ಈ ಟೈಪಲ್ಲಿ. ಇದೇ ಟೈಪಾದ ಹಲವು ವಿಡಿಯೋಗಳನ್ನು ಮೊದಲೇ ಅಪ್ಲೋಡ್ ಮಾಡಿದ್ದೇನೆ. ಪುಟಾಣಿ ಹಿಟ್ಟಿನಿಂದ ಮಾಡುವಂಥ ಕರದಂಟನ್ನು ಹಾಕಿದ್ದೇನೆ. ಅಕ್ಕಿ ಚಕ್ಕಲಿ ಮಾಡೋದು ಹೇಗೆ ಅಂತೇಳಿ ಸಹ ನಾನು ಹಾಕಿದ್ದೀನಿ. ಹಲವು ರೀತಿಯ ವಿಡಿಯೋಗಳನ್ನು ಸಹ ನಾನಿನ್ನು ಮೊದಲೇ ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ಸಹ ನೀವು ಹೋಗಿ ನೋಡ್ಬೋದು. ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಸಹ ನಾನು ನಿಮಗೆ ಕೊಟ್ಟಿರ್ತೇನೆ. ಅವುಗಳನ್ನು ಸಹ ನೀವು ನೋಡ್ಬೋದು. ನಿಮಗೆ ಯಾವುದು ಈಸಿ ಆಗ್ತದೆ ಅದನ್ನು ಮಾಡಿ ಆದಷ್ಟು ಮನೆಯಲ್ಲಿ ಸ್ಟಾಕ್ ಮಾಡಿ ಇಡಿ, ಮಕ್ಕಳಿಗೆ ಕೊಡುವಂಥದ್ದು. ಇವಾಗ ನೋಡಿ ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆಯನ್ನು. ಅದಕ್ಕೆ ನಾನು ಇವಾಗ ಒಂದು 4 ಹಾಕಿದ್ದೇನೆ. ಹಾಕಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಆದಷ್ಟು ಒಂದು ಸ್ವಲ್ಪ ಕೆಂಪಾಗಿ ಕಾಣುವಷ್ಟು ನಾವು ಫ್ರೈ ಮಾಡಬೇಕು. ಅಂದರೆ ಜಾಸ್ತಿ ಕೆಂಪಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಈ ಟೈಪಲ್ಲಿ ಕಂಡ್ರೆ ಸಾಕಾಗ್ತದೆ. ಇಷ್ಟು ನಾವು ಇದನ್ನು ಕರಿಬೇಕಾಗುತ್ತೆ. ಯಾಕಪ್ಪ ಅಂತೇಳಿದರೆ ಇದನ್ನು ಎಷ್ಟು ಚೆನ್ನಾಗಿ ನಾವು ಕರೆದು ಇಟ್ಕೊಂಡಿರ್ತೇವೆ ಅಷ್ಟು ನಮಗೆ ಚೆನ್ನಾಗಿ ಎಷ್ಟು ಲೇಟ್ ಆದರೂ ಕೂಡ ಕಡುಬು ಎಂಥ ಸಹ ಆಗೋದಿಲ್ಲ. 1 ತಿಂಗಳು ಇಟ್ಟು ಸಹ ನಿಮಗೆ ಕಡುಬು ಚೆನ್ನಾಗಿ ಇರ್ತವೆ. ಸ್ವಲ್ಪ ಆದಷ್ಟು ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಬಿಳಿಯಾಗಿ ಫ್ರೈ ಮಾಡಬೇಡಿ. ಆದಷ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗಾದರೆ ಎಷ್ಟು ದಿನ ಸ್ಟಾಕ್ ಮಾಡಿ ಇಟ್ಟರು ಸಹ ಮನೆಯಲ್ಲಿ ಹಾಳಾಗೋದಿಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಮತ್ತು ಇದೇ ಥರ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ನೋಡಿ ನಾನು ಈ ಟೈಪಲ್ಲಿ ಮಾಡಿದ್ದೀನಿ. ಆದಷ್ಟು ನೋಡಿ ಇಷ್ಟು ಕಡುಬು ಆಗಿದೆ ನಮ್ಮದು. ಒಂದು 20-25 ಕಡುಬನ್ನು ನಾನು ಇವತ್ತು ಮಾಡಿದ್ದೇನೆ. ಮತ್ತು ಇನ್ನೂ ಸ್ವಲ್ಪ ಸೂಸ್ಲ ಉಳಿದಿದೆ, ಅದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾನು ಮೈದಾ ಹಿಟ್ಟನ್ನು ಎಷ್ಟು ಇಟ್ಕೊಂಡಿದ್ದೆ ಅಷ್ಟು ಮಾತ್ರ ನಾನು ಇವತ್ತು ಮಾಡಿದ್ದೇನೆ. ಮತ್ತು ನಮಗೆ ಯಾವಾಗ ಬೇಕು ಆವಾಗ ನಾವು ಮಾಡ್ಕೋಬೋದು. ನೋಡಿ ನಾನು ಎಲ್ಲ ಕಡುಬನ್ನು ಕೂಡ ನಾನು ಕೆಂಪಾಗಿ ಕಾಣುವ ಹಾಗೆ ಕರೆದಿದ್ದೇನೆ. ಯಾಕಪ್ಪ ಅಂದರೆ ಎಷ್ಟು ದಿನ ಸ್ಟಾಕ್ ಇಟ್ಟರು ಸಹ ಹಾಳಾಗೋದಿಲ್ಲ. ಹಾಗಾಗಿ ನೋಡಿ ಒಳಗಿನ ಭಾಗ ಕೂಡ ಎಷ್ಟು ಪಳ್ಳಾಗಿದೆ, ಜಾಗ ಎಲ್ಲ ಖಾಲಿ ಇದೆ ಅಂತೆ ಈ ಟೈಪಲ್ಲಿ ಕಡುಬನ್ನು ಮಾಡ್ಕೊಳ್ಳಿ. ಓಕೆ ಬಾಯ್, ಥ್ಯಾಂಕ್ ಯು.